ಸರ್ ನಿಮ್ಮ ದೊಡ್ಡ ಫ್ಯಾನ್ ಮೇಡಮ್ ಅದು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿ ನೋಡ್ಬೇಕಂತಾರೆ ನನಗೆ ಪೇಡ್ ಇದ್ರು ನಾನು ದಾವಣಗೆರೆಯಿಂದ ಇಲ್ಲಿ ಬಂದು ನಿಮಗೆ ಭೇಟಿಯಾಗಿ ಕನ್ಸಲ್ಟ್ ಮಾಡಿ ನಾನು ಟ್ರೀಟ್ಮೆಂಟ್ ತಗೋಬೇಕಂತಾನೆ ಇದ್ದೀನಿ. ಬಂದಿದ್ದಕ್ಕೆ ಸಾರ್ಥಕ ಅನ್ಸಿದ್ಯಾ? ಸಾರ್ಥಕ ಆಗಿದೆ. 50% ಕಮ್ಮಿ ಆಗಿದೆ ಸರ್. ಎಷ್ಟು ವರ್ಷದಿಂದ ಇತ್ತು? ಥ್ಯಾಂಕ್ಸ್ ಸರ್, ನನಗೆ ಅಷ್ಟು ಕಮ್ಮಿ ಮಾಡಿದ್ದೀವಿ. ಥ್ಯಾಂಕ್ ಯು. ಎಷ್ಟು ವರ್ಷದಿಂದ ನನಗೆ ಇತ್ತು? ಈಗ ಮೆನಪಾಸ್ ಆಯ್ತಲ್ಲ, ಅವಾಗಿಂದ ಮೆನಪಾಸ್ ಆದಾಗಿಂದ ನಿಂತ್ಕೊಂಡಿದ್ದು 3 ವರ್ಷ ಆಯ್ತು. ನಾನು ದಾವಣಗೆರೆಯಲ್ಲಿ ತೋರಿಸ್ದೆ, ನನಗೆ ಆಪರೇಷನ್ ಮಾಡ್ಬೇಕಂದ್ರಿ ಕಾಲು, ನಾನು ಬೇಡ ಅಂದೆ. ಆಮೇಲೆ ನಿಮ್ದು ಮೆನಪಾಸ್ ಆದ್ಮೇಲೆ ಸ್ಟಾರ್ಟ್ ಆಗಿತ್ತು, ಅಲ್ಲಿವರೆಗೆ ಇರ್ಲಿಲ್ಲ. ನಿಮ್ದು ರೀಲ್ಸ್ ನೋಡಿದೆ ಮೊಬೈಲ್ ನಲ್ಲಿ, ನಾನು ನೋಡಿ ಬಹಳ ಸರಿ ನೋಡಿದೆ. ನಾನು ತಿರ್ಗಾ ಮುರ್ಗ ಎಲ್ಲ ರೀಲ್ಸ್ ನೋಡಿದೆ. ಹೋಗ್ಲೇಬೇಕು ಅಂತ ನಾನು ಪ್ರಿಪೇರ್ ಆಗಿ ನಾನು ಬಂದೆ. ಸೂಪರ್ ಸೂಪರ್ ಸೂಪರ್. ಬಂದಿದ್ದಕ್ಕೆ ಸಾರ್ಥಕ ಆಯ್ತಲ್ಲ. ಸಾಕು. ಪಥ್ಯ ಎಲ್ಲ ಕೊಟ್ಟಿದ್ದೀವಿ. ಪಥ್ಯ ಎಲ್ಲ ಆಯ್ತಾ? ಪಥ್ಯ ಮಾಡ್ತಾ ಇದ್ರೆ ಕರೆಕ್ಟ್ 100% ಮಾಡಿ. ಪಥ್ಯ ವೇರಿಯೇಷನ್ ಮಾಡಬೇಡಿ. ಸ್ವಲ್ಪ ಮಾತ್ರೆಗಳಲ್ಲಿ ಚೇಂಜಸ್ ಮಾಡ್ತೀನಿ. ಫಸ್ಟ್ ವಿಸಿಟ್ಗೆ 50% ರಿಸಲ್ಟ್ ಬರೋದು ತುಂಬಾ ಕಮ್ಮಿ. ಬಂದಿದೆ ಸರ್ ನನಗೆ. ನೀವಿಟ್ಟರೆ ನಂಬಿಕೆ, ನೀವು ಮಾಡಿರ್ತಕ್ಕಂಥ ಪಥ್ಯ ಅಷ್ಟು ಹಂಗಿದೆ ಅದು. ಇಲ್ಲ ಸರ್, ನನಗೆ ಇಲ್ಲಿಂದ ನನಗೆ ಈ ಆಸ್ಪತ್ರೆಗೆ ಬಂದ್ಮೇಲೆ ಎಷ್ಟು ಖುಷಿಯಾಗಿದೆ ಅಂದ್ರೆ, ನಿಮಗೆ ಇವತ್ತು ನೋಡ್ಲೇಬೇಕು ಅಂತ ನಾನು ಬೆಳಗ್ಗೆ 4 ಗಂಟೆಗೆ ಎದ್ದು ನಾನು ಬಂದಿದ್ದಾರೆ. 3 ಗಂಟೆ ಆಯ್ತು ನನಗೆ ಇಲ್ಲಿ ಬರೋದಕ್ಕೆ. ಪರವಾಗಿಲ್ಲ, ಕಮ್ಮಿ ಆಗಿದೆ. ಕಮ್ಮಿ ಆಗಿದೆ ಸ್ವಲ್ಪ ಪರವಾಗಿಲ್ಲ. ನಮ್ ಯೂಟ್ಯೂಬ್ ನೋಡಂತ ಏನ್ ಹೇಳ್ತೀರಾ? ನಿಮ್ಮಂತ ಎಷ್ಟೋ ಜನ ಇಲ್ಲ ಬನ್ನಿ. ಯಾಕೆ ಹೇಳ್ತೀನಂದ್ರೆ, ಒಳ್ಳೆ ಇದು ಟ್ರೀಟ್ಮೆಂಟ್ ಚೆನ್ನಾಗಿದೆ ಇಲ್ಲಿ. ಏನು ಆತರ ಏನು ಇದಿಲ್ಲ, ಎಲ್ಲ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡ್ತಾರೆ, ಮತ್ತೆ ಚೆನ್ನಾಗಿ ನೋಡ್ತಾರೆ ಡಾಕ್ಟರ್ಗಳು. ನನಗೆ ಇವ್ರು ಡಾಕ್ಟರ್ ಹಿಲ್ ಸರ್ ನೋಡಿದ್ಮೇಲೆ ನನಗೆ ಬಹಳ ಖುಷಿ ಆಯ್ತು. ಬೇರೆ ಫಸ್ಟ್ ವಿಸಿಟ್ಗೂ ಅವರು ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡಿದ್ರು. ಆ ಟ್ಯಾಬ್ಲೆಟ್ಗೆ ನನಗೆ 50% ಕಮ್ಮಿ ಆಗಿದೆ. B12, ಮ್ಯಾಗ್ನೀಷಿಯಂ, ಜಿಂಕ್ ಈ ತರ ಎಲ್ಲ ಟ್ಯಾಬ್ಲೆಟ್ ಕೊಟ್ರಲ್ಲ, ಅದ್ರಿಂದಾನೇ ನನಗೆ ಎಷ್ಟು ರೋಗ ಕಮ್ಮಿ ಆಯ್ತು. ಅದ್ರಲ್ಲೂ ನಿಮಗೆ ನೋಡ್ಮೇಲೆ ಇನ್ನ ಕಮ್ಮಿ ಆಯ್ತು. ಅವೇ ಆಕ್ಚುಲಿ ಅವೇ ಕೊರತೆ. ಈ ಬೇರೆ ಏನ್ ಕಾಯಿಲೆ ಇರಲ್ಲ, ಏನು ಅವಶ್ಯಕತೆ. ನಮ್ದು ಈಗ ಬರೀ ಹೊರಗಡೆ ಬರೀ ಪೇನ್ ಕಿಲ್ಲರ್, ಕ್ಯಾಲ್ಸಿಯಂ ಮಾತ್ರ ಕೊಡ್ತಾರೆ. ಮೆಗ್ನೀಷಿಯಂ ಬೇಕು, ಜಿಂಕ್ ಬೇಕು, ಎಲ್ಲ ದೇಹಕ್ಕೆ ಬೇಕು. ಅವ್ರು ನಾವು ಫೋಕಸ್ ವಿಟಮಿನ್ ಸಿ. ನನಗೆ ಕಾಲಿಗೆಲ್ಲ ಒಂದು ಏನೋ ಸ್ಟ್ರೆಂತ್ ಬಂದಂಗಾಗಿದೆ. ಸ್ವಲ್ಪ ನಡೆಯಕ್ ಆಗ್ತಿರ್ಲಿಲ್ಲ, ಮನೆ ಕೆಲಸ ಮಾಡ್ತಾ ಆಗ್ತಿರ್ಲಿಲ್ಲ, ಎಲ್ಲ ಮಾಡ್ಕೊಂತೀನಿ. ಎಲ್ಲ ಮಾಡ್ಕೊಂತಿದೀನಿ. ಅವ್ರೇನೋ ಗ್ಲೂಕೋಸ್ ಇಂಜೆಕ್ಷನ್ ಹೇಳಿದ್ರು. ನೆಕ್ಸ್ಟ್ ಸತಿ ಬಂದಾಗ ಹಾಕಿಸ್ಕೊಂತೀನಿ. ನಾವು ದಾವಣಗೆರೆ. ನೋ ಪ್ರಾಬ್ಲಮ್. ನಾನು ನೀಟಾಗಿ ಇದು ಮಾಡ್ರಿ. ಇಂಪ್ರೂವ್ಮೆಂಟ್ ಆಗಿದೆಯಲ್ಲ, ಇಂಪ್ರೂವ್ಮೆಂಟ್ ಆಗಿದೆ ಸರ್ ನನಗೆ. ಸ್ಪೇಸ್ ಚೆನ್ನಾಗಿದೆ, ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕಿದೆ. ಇದು ಒಂದ್ ಸ್ವಲ್ಪ ಇಲ್ಲಿ ನೋವು ಬರುತ್ತೆ. ಅದೇ ಇದು ಸ್ವಲ್ಪ ಇದೆ. ಇವತ್ತು ಇಂಜೆಕ್ಷನ್ ಹಾಕೊಂಡು ಇದು ಮಾಡ್ತೀನಿ. ಥ್ಯಾಂಕ್ ಯು.